ಎಲ್ಲರಿಗೂ ನಮಸ್ಕಾರ ಮಾರಾಯರೆ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರಿ. ನೀವು ನೋಡ್ತೀರಾ ಟೆಕ್ ಮೋರಿ ಕನ್ನಡ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು 99ಗೆ ಸ್ವಾಗತ ಸುಸ್ವಾಗತ. ಇವತ್ತು ಅಂತಂದ್ರೆ ಅಮೇಝಿಂಗ್ ಟೆಕ್ ನ್ಯೂಸ್ ಅದಾವೆ ಈ ವಿಡಿಯೋದಲ್ಲಿ. ಎಂಡಿಂಗ್ನಲ್ಲಿ ಏನಂತಂದ್ರೆ ಆ್ಯಪಲ್ ರಿಲೇಟೆಡ್ WWDC ಏನೇನು ಅನೌನ್ಸ್ ಮಾಡ್ಯಾರ, OS ರಿಲೇಟೆಡ್ ಫೀಚರ್ಸ್ ಎಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಸ್ಟ್ ಒಂದು 3-4 ಮಿನಿಟ್ಸ್ ಅದೇ ಇರ್ತೈತೆ. ಅಂದರೆ ಹೆವಿಯಾಗಿ ಏನು ಕ್ಲಾಸ್ ಹೇಳೋದಕ್ಕೆ ಹೋಗಲ್ಲ, ಓಕೆನಾ? ಅಂದರೆ ಏನೇನು ಅಗ್ರೆಸಿವ್ ಏನೇನು ಫೀಚರ್ಸ್ ಅಂದ್ರೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಲಾಸ್ಟಿಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಏನಂತಂದ್ರೆ ಯಾವ ಟೆಕ್ನಿಕ್ಸ್ ಇದಾವೆ ಎಲ್ಲ ಮುಗಿಸ್ಬಿಡೋಣ, ಮತ್ತು ಆಮೇಲೆ ಲಾಸ್ಟಿಗೆ ನೋಡ್ಕೊಂಬೋಣ ಅದೆಲ್ಲ. ಸೊ ಈ ವಿಡಿಯೋ ಮಾತ್ರ ಎಂಡು ನೋಡಿ ಗೊತ್ತಾಗುತ್ತೆ ಎಂತ ಟೆಕ್ನಿಕ್ಸ್ ಅದು ಅಂತ. ಸೊ ಇನ್ನಾಗಲಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಫಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮಗೆ ನಥಿಂಗ್ ಕಡೆ ನಥಿಂಗ್ ಫೋನ್ 2 ಈ ಮೊಬೈಲ್ ಬಗ್ಗೆ ನಮಗೆ ಕಂಪ್ಲೀಟ್ ರೆಂಡರ್ಸ್ ಲೀಕ್ ಇದಾವೆ, ನೋಡ್ಕೋಬಹುದು. ರೆಂಡರ್ಸ್ ಅಂದರೆ ಜಸ್ಟ್ ಏನಂತಂದ್ರೆ ಶೋಸ್ಗೆ ಅಷ್ಟೇ, ಅಫಿಷಿಯಲ್ ಆಗಿ ಏನು ಲಾಂಚ್ ಮಾಡಲ್ಲ. ಕೆಲವೊಬ್ರು ಲೀಕ್ಸ್ ಮುಖಾಂತರ ನಮಗೆ ಅಂತಂದ್ರೆ ನೋಡಿಸ್ತಿರ್ತಾರೆ ಲೀಕ್ಸು, ಓಕೆನಾ? ಸೇಮ್ ಆ್ಯಸ್ ಇಟ್ ಈಸ್ ನಥಿಂಗ್ ಫೋನ್ ಇದ್ದಂಗೆ ಐತಿ ಮೊಬೈಲ್. ಜಸ್ಟ್ ಬ್ಯಾಕ್ ಬಂದ್ಬಿಟ್ಟು ನಮಗೆ LED ಡಿಸೈನ್ಸ್ ಒಂದೇ ಕಲರ್ಸ್ ಒಂದೇ ಚೇಂಜ್ ಮಾಡಿರ್ತಾರೆ. ನಂಗೆ ಐ ಥಿಂಕು ಇವಾಗ ಬಿಟ್ಟಿದ್ರಲ್ಲ ಕೆಲವೊಂದು ಲೀಕ್ಸ್ ಬಿಟ್ಟಿದ್ರಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಇದರಲ್ಲಿ ಅವು ಯಾವ ಲೀಕ್ಸ್ ಬಿಟ್ಟಿದ್ರೆ ಸೇಮ್ ಅವೇ ಕಂಪೇರಿವ್ಲೇ ಇದಾವೆ ಇದರಲ್ಲಿ. ನಥಿಂಗ್ ಫೋನ್ ಡಿಸೈನ್ ಒನ್ ಐತಲ್ವ, ಅದು ಡಿಸೈನೇ ಬಿಟ್ಟು ಬೇರೆದೇನಿಲ್ಲ. ಮ್ಯಾಕ್ಸಿಮಮ್ ನಮಗೆ ಅದೇ ಡಿಸೈನ್ ಅನಿಸುತ್ತೆ. ನೋಡೋ ಗೊತ್ತಾಗುತ್ತೆ. ಇನ್ನು ಕೆಲವು ದಿನ ಜೂನ್ ತಿಂಗಳಲ್ಲಿ ಬಿಡ್ತಾರೆ ಅಂತ ಹೇಳಿದ್ರಲ್ಲ, ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಈ ಮೊಬೈಲ್ ಬಗ್ಗೆ ಕೆಲವೊಂದು ನಮಗೆ ಇನ್ಫಾರ್ಮೇಷನ್ ಗೊತ್ತಾಗಿದ್ದಾವೆ. ಈ ಮೊಬೈಲ್ 6.7 ಇಂಚಸ್ OLED ಡಿಸ್ಪ್ಲೇಯಿಂದ 128 ರಿಫ್ರೆಶ್ ರೇಟಿಂದ ಬರ್ತೈತೆ. ಇದು ಬಂದ್ಬಿಟ್ಟು ನಮಗೆ ಡಿಸೈನ್ ಫ್ರೇಮ್ ಇರುತ್ತಲ್ಲ, ಅದು ಅಲ್ಯೂಮಿನಿಯಂ ಡಿಸೈನಿಂದ ಬರ್ತೈತೆ. ಎಕ್ಸಾಕ್ಟ್ಲಿ ಮೊನ್ನೆ ಹೇಳಿದೆ ನಿಮಗೆ. ಮತ್ತೇನು ಹೇಳ್ಬೇಕು, ಸ್ನಾಪ್ಡ್ರಾಗನ್ A+ Gen 1 ಇಂದ 4700 mAh ಬ್ಯಾಟ್ರಿಯಿಂದ, ಔಟ್ ಆಫ್ ದ ಬಾಕ್ಸ್ Android 13 ಇಂದ. ಸೊ ನಮಗೆ ಏನಂತಂದ್ರೆ ಇದರಲ್ಲಿ 4 ಇಯರ್ಸ್ ನಮಗೆ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗ್ತಾವೆ ಅಂತ ಹೇಳ್ಬೋದು. ನಮಗೆ 3 ಇಯರ್ಸ್ OS ಅಪ್ಡೇಟ್ ಸಿಗ್ತಾವೆ. ಅಂದರೆ ಇವಾಗ ಅವರು ಔಟ್ ಆಫ್ ದ ಬಾಕ್ಸ್ Android 13 ಇಂದ ಬಂದರೆ 14, 15, 16 ಈ 3 ಅಪ್ಡೇಟ್ಸ್ ನಿಮಗೆ ಅಂತಂದರೆ ಆಂಡ್ರಾಯ್ಡ್ ಸಿಗ್ತವೆ. ಸೊ ಇವಿಷ್ಟ ನಮಗೆ ಅಂತ ನಥಿಂಗ್ ಕಡೆ ಅಫಿಷಿಯಲ್ ನಮಗೆ ಅಂತ ಇಂಡಿಯನ್ ವೇರಿಯಂಟ್ಸ್ ನಮಗೆ ಅಂತಂದರೆ ಬಿಟ್ಟವ್ರು ಅಫಿಷಿಯಲ್ ಆಗಿ ನೀವು ನೋಡ್ಕೋಬೋದು. ಜಸ್ಟ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಅಂತ ಬಿಟ್ಟವ್ರೆ, ನಾವು ಅನ್ಕೋಬೋದು. ಇನ್ನು ಕೆಲವು ದಿನದಲ್ಲಿ ಬರ್ತಾವೆ, ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ನೋಡೋಣ ಗೊತ್ತಾಗುತ್ತೆ ಯಾವ ಲಾಂಚ್ ಮಾಡ್ತಾರಂತ. ಸೊ ಇದು ಬಂದ್ಬಿಟ್ಟು ನಮಗೆ ನಥಿಂಗ್ ಕಡೆಯಿಂದ. ಇಲ್ಲಿ ಸೆಕೆಂಡ್ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮಗೆ ಶಾಮಿ ಕಡೆಯಿಂದ. ಶಾಮಿ ಅವ್ರು ಏನಂತಂದ್ರೆ ಇನ್ನೊಂದು ಡಿವೈಸ್ ಲಾಂಚ್ ಮಾಡ್ತಾವ್ರೆ. ಆಸ್ ಇಟ್ ಈಸ್ ಬಂದ್ಬಿಟ್ಟು ಚೈನಾದಲ್ಲಿ ಲಾಂಚ್ ಮಾಡಿದ್ರಲ್ಲ, ಸೊ ಅದನ್ನೇ ಇವಾಗ ಲಾಂಚ್ ಮಾಡ್ತಾವ್ರೆ. ಯಾವ್ದಂತಂದ್ರೆ ಶಾಮಿ 13 ಅಲ್ಟ್ರಾ. ಈ ಮೊಬೈಲ್ ಬಂದ್ಬಿಟ್ಟು ನಮಗೆ 12ನೇ ತಾರೀಕು ಅಫಿಷಿಯಲ್ ಲಾಂಚ್ ಮಾಡ್ತಾರೆ. ನಮ್ಮ ಗ್ಲೋಬಲ್ ಆಗಿ ಲಾಂಚ್ ಮಾಡ್ತಾವ್ರೆ, ಓಕೆನಾ? ಹಾಗೆ ಬಂದ್ಬಿಟ್ಟು ಅಂತಂದ್ರೆ ಇನ್ನೊಂದು ಪ್ಯಾಡ್ 6 ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಅಫಿಷಿಯಲ್ ಆಗಿ 13ನೇ ತಾರೀಕು ಲಾಂಚ್ ಮಾಡ್ತಾವ್ರೆ. ಶಾಮಿ ಪ್ಯಾಡ್ 6 ನಮಗೆ ರೆಡ್ಮಿ ಕಡೆಯಿಂದ ಬಡ್ಸ್ 4 ಆಕ್ಟಿವ್ ಇವು ಸಹ ಏನಂತಂದ್ರೆ ನಮಗೆ ಎಷ್ಟು 13ನೇ ತಾರೀಕು ಸಹ ಅಫಿಷಿಯಲ್ ಆಗಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತದೆ ಅಂತ ಹೇಳ್ಬೋದು. ಇವು ನಮಗೆ ಮ್ಯಾಕ್ಸಿಮಮ್ ಶಾಮಿ ಕಡೆಯಿಂದ ನಮಗೆ ಬಂದಿರೋ ಕೆಲವೊಂದು ಇನ್ಫಾರ್ಮೇಷನ್, ಓಕೆನಾ? ಸೊ ಇವು ಲಾಂಚ್ ಆಗ್ತಿದ್ದಾವೆ ಇನ್ನು ಕೆಲವು ದಿನದಲ್ಲಿ ಅಂತ 12-13ನೇ ತಾರೀಕು ಇಷ್ಟು ಡಿವೈಸ್ ನಮಗೆ ಶಾಮಿ ಕಡೆಯಿಂದ ಲಾಂಚ್ ಆಗ್ತದೆ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದ್ರೆ ಶಾಮಿ ಕಡೆಯಿಂದ. ಇದರಲ್ಲಿ ನೆಕ್ಸ್ಟ್ ಟೆಕ್ನಿಕ್ಸ್ ನಮಗೆ ಐಕೂ ಕಡೆಯಿಂದ ಐಕೂ ನಿಯೋ 7 Pro ಈ ಮೊಬೈಲ್ ಸಹ ನಮಗೆ ಅಂತ ಇನ್ನು ಕೆಲವು ದಿನದಲ್ಲಿ ನಮ್ಮ ಇಂಡಿಯಾದಲ್ಲಿ ಬರುತ್ತೆ. ಜಸ್ಟ್ ಅಂತ ಇದೊಂದು ಯಾವ ಕಲರ್ ವೇರಿಯಂಟಲ್ಲಿ ಬರುತ್ತೆ ಅಂತ ಸಮ್ ಟೀಸರ್ಸ್ ಬಿಟ್ಟವ್ರೆ. ಪಿಕ್ಚರ್ ಮುಖಾಂತರ ನೀವು ನೋಡ್ಕೋಬೋದು ಯಾವ ಥರ ಟೀಸರ್ಸ್ ಅಂತ. ಇದು ಬಂದ್ಬಿಟ್ಟು ಗೋಲ್ಡ್ ಆರೆಂಜ್ ಕಲರ್ ಇದ್ದಂಗೆ ಐತೆ. ನೋಡೋಣ ಯಾವ ವೇರಿಯಂಟಲ್ಲಿ ಲಾಂಚ್ ಆಗುತ್ತೆ ಅಂತ. ಐಕೂ ನಿಯೋ 7 ಸಕ್ಸೆಸರ್ ಆದ ಐಕೂ ನಿಯೋ 7 Pro ಈ ಮೊಬೈಲ್. ಇದರಲ್ಲಿ ನೆಕ್ಸ್ಟ್ ಟೆಕ್ನಿಕ್ಸ್ ನಮಗೆ ಅಂತಾನೆ. ಸೊ ನಿಮ್ಗೆ ಯಾರಾದರೂ ಅನ್ಯೋನ್ ಕಾಲ್ಸ್ ಬಂದರೆ, ಅಂದರೆ ಅದರ್ ಕಂಟ್ರೀಸಿಂದ 234 ಸಮಥಿಂಗ್ ಏನೇನೋ ಕೋಡ್ಸಿಂದ ಬರ್ತಾವಲ್ಲ ಗುರು, ಆ ಕಾಲ್ಸ್ ಬಂದರೆ ನೀವು ಯಾರು ಲಿಫ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಮಗೆ ನಾರ್ಮಲ್ ಕಾಲ್ಸ ಬರ್ತಿರ್ತಾವೆ ಆ ಥರ, ಓಕೆನಾ? ನೀವು ಯಾರು ಲಿಫ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಮಗೆ ಯಾರಾದರೂ ಕಾಲ್ನ ಮಾತಾಡ್ಬಿಡ್ತಾರೆ, ಓಕೆನಾ? ಇವಾಗ ನಿಮ್ಮ ಫ್ರೆಂಡು ವಾಯ್ಸ್ನಲ್ಲಿ ಆ ಥರ ಸಹ ಮಾತಾಡಿ ನಿಮ್ಮ ಕಡೆಯಿಂದ ದುಡ್ಡು ಕಳ್ತನ ಮಾಡೋ ಚಾನ್ಸಸ್ ಭಾಳ ಇರುತ್ತೆ. ನಾನೇನು ಹೇಳ್ತಲ್ಲ, ಇದಿಷ್ಟು ಅಫಿಷಿಯಲ್ ಆಗಿ ಅಂತ ಟೆಲಿಕಾಂ ಮಿನಿಸ್ಟರ್ ಅಂತ ಅನೌನ್ಸ್ ಮಾಡವ್ರೆ. ಸೊ ನೀವು ಯಾವುದೇ ರೀತಿಲಿ ಅನ್ಯೋನ್ ಕಾಲ್ಸಿಂದ ಕಾಲ್ ಬಂದರೆ, ಇವಾಗ ನಮ್ಮ ಇಂಡಿಯನ್ ಕಂಟ್ರಿ ಕೋಡ್ ಇಲ್ಲದೆ ಬರ್ತಾವಲ್ಲ ಆ ಕಾಲ್ಸ್ ನೀವು ಯಾವತ್ತು ಲಿಫ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ? ಸ್ವಲ್ಪ ಹುಷಾರು. ಬೇಸ್ಡ್ ಕಾಲ್ಸ್ ಇರ್ತಾವೆ ಅವೆಲ್ಲ. ಅಂದರೆ ನಿಮ್ಮ ಫ್ರೆಂಡ್ಸ್ ವಾಯ್ಸ್ ತಗೊಂಡು ನಿಮಗೆ ಕಾಲ್ ಮಾಡ್ತಾರೆ ದುಡ್ಡಿಗಾಗಿ, ಆ ಥರ ಇರ್ತಾವೆ ಕಥೆಗಳು, ಓಕೆನಾ? ಸೊ ಆ ಥರ ನೀವೇನು ಕಾಲ್ ಲಿಫ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದು ಅಫಿಷಿಯಲ್ ಆಗಿ ಗೌರ್ಮೆಂಟ್ ಕಡೆಯಿಂದ ಬಂದ ನ್ಯೂಸ್. ಇಲ್ಲಿ ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ಅಂತಂದರೆ, ಸೊ ಬ್ರದರ್ಸ್ ನೀವು ಎಂತೆಂಥ ಮನೆಗಳು ನೋಡಿರ್ತೀರಿ, ಆ ಮನೆ ಸಿಮೆಂಟ್ ಮನೆ, ಮಣ್ಣಿನ ಮನೆ, ಯಾವ ಮನೆಗಳು ನೋಡಿರ್ತೀರಿ. ಇಂಥ ಮನೆ ನೀವು ಯಾವತ್ತು ನೋಡಿರಲ್ಲ, ಫೋಲ್ಡಬಲ್ ಮನೆ, ಓಕೆನಾ? ಫೋಲ್ಡಬಲ್ ಹೋಮ್ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಇತ್ತೀಚೆಗೆ ಟ್ವಿಟರ್ನ ಭಾಳಷ್ಟು ಟ್ರೆಂಡ್ ಆಗ್ತೈತೆ. ಯಾಕಂದರೆ ಇತ್ತೀಚೆಗೆ ನಮ್ಮ ಇಂಡಿಯನ್ ಕೈಗಾರಿಕೋದ್ಯಮದ ಆನಂದ್ ಹಿಂದ್ ಏನಂತ ಅವ್ರು ಸಹ ಅಂತಂದರೆ ಸೊ ಟ್ವೀಟ್ ಮಾಡಿದ್ರು ಇದ್ರ ಬಗ್ಗೆ, ನಮ್ಮ ಇಂಡಿಯಾಕ್ಕೆ ತಾಂಬರಕ್ಕೆ ಒಳ್ಳೆ ಇಂಟ್ರೆಸ್ಟಿಂಗ್ ಐತೆ ಅಂತ. ಇದ್ರ ಬಗ್ಗೆ ಇವಾಗ ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ಮನೆಗಳು ಕಟ್ಟೋದಕ್ಕಾಗಲ್ಲ. ಸೊ ಅದಕ್ಕೆ ಅಂತಂದರೆ 40 ಚದರ ಕಿಲೋಮೀಟ್ರಲ್ಲಿ ಅಂತಂದರೆ ಈ ಮನೆ ಬಿಲ್ಡ್ ಮಾಡ್ತಾರೆ. ಇದ್ರ ಅಪ್ರಾಕ್ಸಿಮೇಟ್ಲಿ ಕಾಸ್ಟ್ ಬಂದ್ಬಿಟ್ಟು ನಿಮಗೆ ಅಂತ ಎಷ್ಟಿರುತ್ತೆ ಅಂದರೆ ಮ್ಯಾಕ್ಸಿಮಮ್ಮು 41 ಲಕ್ಷ ಅಂತ ಆ ರೀತಿ ಹೇಳ್ತಾರೆ. ಎಷ್ಟು 41 ಲಕ್ಷ ಇರುತ್ತಂತೆ. ದೊಡ್ಡ ಲೆಕ್ಕ ಅಲ್ವಾ 41 ಲಕ್ಷ ಅಂದರೆ. ಸೊ ಹೆವಿ ಆಗ್ಬಿಡುತ್ತೆ, ಇಲ್ಲಿಗೆ ಹೆವಿ ಆಯಿತು ನನ್ನ ಪ್ರಕಾರ. ಸೊ ನೋಡೋಣ ಗೊತ್ತಾಗುತ್ತೆ ಇದ್ರ ಬಗ್ಗೆ. ಐ ಥಿಂಕ್ 41 ಲಕ್ಷ ಅಂತಂದ್ರೆ ಅದರಲ್ಲಿ ಎಂತೆಂಥ ಮನೆಗಳು ಕಳಿಸ್ಬೋದು. ಬಟ್ ಇದ್ರ ಬಗ್ಗೆ ಟ್ವೀಟ್ ಸಹ ಮಾಡವ್ರೆ, ನಮ್ಮ ಇಂಡಿಯಾಕ್ಕೆ ತಗೊಂಡ್ರೆ ಚೆನ್ನಾಗಿರುತ್ತಂತ. ಇದ್ರ ಬಗ್ಗೆ ನನಗೆ ಅಷ್ಟೊಂದೇ ಇಂಟ್ರೆಸ್ಟ್ ಇಲ್ಲ, ನೋಡೋಣ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಮ್ಯಾಕ್ಸಿಮಮ್ ಏನು ನಡೆಸ್ತಾರೋ ಡಿಸ್ಕಷನ್ ಅದು. ಇಲ್ಲಿ ನೆಕ್ಸ್ಟ್ ಟೆಕ್ನಿಕ್ಸ್ ನೋಡಿ ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ F54 5G ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ ಅಫಿಷಿಯಲ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ. ಇವತ್ತು ಮಧ್ಯಾಹ್ನದಿಂದ ಪ್ರೀ ಆರ್ಡರ್ ಸ್ಟಾರ್ಟ್ ಆಗೈತೆ. 999 ರೂಪಾಯಿ ಕೊಟ್ಟು ನೀವಂತ ಪ್ರೀ ಆರ್ಡರ್ ಮಾಡ್ಕೋಬೋದು. ನನ್ನ ಪ್ರಕಾರ ನೀವು ಮಾಡ್ಕೊಳ್ಳಂಗಿರೋದೇ ಬೆಸ್ಟು.
ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಜಾಸ್ತಿ ಹೈಲೈಟ್ ಅಂತ ಇದರಲ್ಲಿ ಕ್ಯಾಮ್ರಾ ಬಗ್ಗೆ, ಕ್ಯಾಮ್ರಾ 108 ಮೆಗಾ ಪಿಕ್ಸೆಲಿಂದ ಬರ್ತೈತೆ ಬ್ಯಾಕು, ಫ್ರಂಟ್ ಬಂದ್ಬಿಟ್ಟು ನಮಗೆ 32 ಮೆಗಾ ಪಿಕ್ಸೆಲಿಂದ ಬರುತ್ತೆ. ಇದರಲ್ಲಿ ಮೇನ್ ಜಾಸ್ತಿ ಅಂತ ನೈಟೋಗ್ರಫಿ ಆ ರೀತಿಯಲ್ಲಿ ಅಂತಂದ್ರೆ ಫುಲ್ಲು ಹೈಪ್ ನೋಡಿಸ್ತಿದ್ದಾರೆ. ನನಗೆ ಇಷ್ಟ ಆಯ್ತು ಅಂದರೆ ಈ ಮೊಬೈಲಲ್ಲಿ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ 5 ವರ್ಷ ಕೊಡ್ತಾರೆ, OS ಅಪ್ಡೇಟ್ ಬಂದ್ಬಿಟ್ಟು 4 ವರ್ಷ ಕೊಡ್ತಾರೆ. ಏನದರಲ್ಲಿ ಬ್ಯಾಟ್ರಿ ವಿಷಯ ಬಂದ್ಬಿಟ್ಟು 6000 mAh ಬ್ಯಾಟ್ರಿಯಿಂದ 25 ವ್ಯಾಟ್ ಫಾಸ್ಟ್ ಚಾರ್ಜಿಂಗಿಂದ ಬರ್ತೈತೆ, AMOLED ಡಿಸ್ಪ್ಲೇ ಇರ್ತೈತೆ. ಇನ್ನು ಹೇಳ್ಬೇಕಂದ್ರೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನಿಂದ ಇದರಲ್ಲಿ ಕ್ಯಾಮ್ರಾಸ್ ಬರ್ತವೆ. ಸೊ ಪರವಾಗಿಲ್ಲ, ಒಂದು ಲೆವೆಲ್ ಸಖತ್ತಿದಾವೆ. ಈ ಮೊಬೈಲ್ ಬಂದ್ಬಿಟ್ಟು 27,999 ಅಂತಂದ್ರೆ ಫಸ್ಟ್ ಇಯರಲ್ಲಿ ಸಿಗುತ್ತೆ ಮೊಬೈಲ್ ನಿಮಗೆ. ಸೊ ನೀವೇನು ತಗೋಬೋದು. ಐ ಥಿಂಕ್ ಪ್ರೋಸರಿಂದ ನೆಟ್ಟು ಕೊಟ್ಟರೆ ಇದರಲ್ಲಿ Exynos 1380 ಈ ಪ್ರೋಸರ್ ಹಾಕೋರಲ್ಲ ಅದೇ ಬೇಜಾರು, ಎಲ್ಲದರಲ್ಲೂ ಇದೇ ಹಾಕ್ತಾರೆ, ಬೇರೆದೇನು ಹಾಕಲ್ಲ ಇವರು. ಸೊ ಅದೇ ಬೇಜಾರು. ಸೊ ನೋಡೋಣ, ನಮ್ಗೆ ಇದೆಲ್ಲ ಮೊಬೈಲ್ ಹೊರಗಡೆ ಬಂದ್ಮೇಲೆ ಗೊತ್ತಾಗುತ್ತೆ ಎಂತೆಂತ ಐತೆ ಮೊಬೈಲ್ ಪರ್ಫಾರ್ಮೆನ್ಸ್ ಏನು ಅಂತ. ಸೊ ಇದು ಬಂದ್ಬಿಟ್ಟು ಅಂತಂದರೆ ಸ್ಯಾಮ್ಸಂಗ್ ಕಡೆ. ಇವಾಗ ಬಂದ್ಬಿಟ್ಟು ಅಂದರೆ ಆ್ಯಪಲ್ ರಿಲೇಟೆಡ್ ಫೀಚರ್ಸ್ ಬಗ್ಗೆ ಮಾತಾಡೋಣ. WWDCಯಲ್ಲಿ ಏನು ಅನೌನ್ಸ್ ಮಾಡೋರು ಅದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಬಂದ್ಬಿಟ್ಟು ನಮಗೆ iOS 17 ಬಗ್ಗೆ, ಮೊಬೈಲ್ಸ್ ರಿಲೇಟೆಡ್ ಬಗ್ಗೆ ಮಾತಾಡೋಣ. iOS 17 OSನಲ್ಲಿ ಅಂತ ಮ್ಯಾಕ್ಸಿಮಮ್ ನಮಗೆ ಫೀಚರ್ಸ್ ಸಖತ್ತಾಗಿದೆ ನಿಜ ಹೇಳ್ಬೇಕಂದ್ರೆ. ಇವರೆಲ್ಲ ಆ್ಯನಿಮೇಟೆಡ್ ಸ್ಟಿಕ್ಕರ್ಸ್ ಅವು ಇವು ಅಂತ ಭಾಳಷ್ಟು ತಗೊಂಡ್ರೆ ಅದರಲ್ಲಿ ಹೈಲೈಟ್ ಅನಿಸಿದ್ದೆ ನಮಗೆ ಅಂತಂದ್ರೆ ನೇಮ್ ಡ್ರಾಪ್ ಅಂತ. ನೀವೇನಾದರೂ ಒಬ್ರಿಗೆ ಕಾಂಟ್ಯಾಕ್ಟ್ ಒಬ್ರಿಗೆ ಶೇರ್ ಮಾಡ್ಕೋಬೇಕು ಅನ್ಕೊಂಡ್ರು ಈಸಿಯಾಗಿ ಒಂದೇ OSನಲ್ಲಿ ರನ್ನಿಂಗ್ ಆಗ್ತಿರ್ತಲ್ಲ ಮೊಬೈಲ್ಸು. ಇವಾಗ ನಂದೊಂದು ಐಫೋನ್ ಐತೆ, ನಿಮ್ಮದೊಂದು ಐಫೋನ್ ಐತೆ, ಒಂದೇ 17 OSನಲ್ಲಿ ರನ್ನಿಂಗ್ ಆಗ್ತಿರುವಾಗ ಸೊ ನೀವು ಈಸಿಯಾಗಿ ನಿಮ್ಮ ಮೊಬೈಲ್ ನಂಬರ್ ಅವ್ರ ನಂಬರ್ ಜಸ್ಟ್ ಅಂತಂದರೆ ಜಸ್ಟ್ ಈ ಕ್ಲೋನ್ ಮಾಡ್ಕೆ ಅಂತಂದರೆ ಜಸ್ಟ್ ಮೊಬೈಲ್ನ ಜಸ್ಟ್ ಟಚ್ ಮಾಡಿದ್ರೆ ಸಾಕು, ಹತ್ತತ್ರದಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು, ನಿಮ್ಮ ಏನಂತಂದರೆ ಕಾಂಟ್ಯಾಕ್ಟ್ ಅವೆಲ್ಲ ಶೇರ್ ಆಗಿಬಿಡ್ತವೆ. ಸೊ ನೀವು ಶೇರ್ ಕ್ಲಿಕ್ ಮಾಡಿದ್ರೆ ಮಾತ್ರ ಆಗುತ್ತಿಲ್ಲ ಅಂದರೆ ಆಗಲ್ಲ. ಸೊ ಈ ಫೀಚರ್ಸ್ ಸಖತ್ತಾಗಿ ಅನ್ನಿಸ್ತು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಅಂತಂದರೆ iOS 17 ಈ OS ಅಪ್ಡೇಟ್ ಆಯ್ತಲ್ಲ, ಇತ್ತೀಚೆಗೆ ಬಂದ ಆ್ಯಪಲ್ 14 ಸೀರೀಸ್ ಆಗಲಿ, 13 ಸೀರೀಸು, 12 ಸೀರೀಸು, 11 ಸೀರೀಸು, ಐಫೋನ್ SE, XR ಈ ಮೊಬೈಲ್ಸ್ ಅಂದರೆ ಕಂಪ್ಲೀಟ್ ಈ OS ಸಪೋರ್ಟ್ ಮಾಡುತ್ತೆ. ಸೊ ನೀವು ಒಂದ್ಸರಿ ಚೆಕ್ ಮಾಡ್ಕೊಂಡು ನೀವು ಯಾವ ಮೊಬೈಲ್ ಮಾಡೆಲ್ ಯೂಸ್ ಮಾಡ್ತೀರಾ ಅಂತ. ಸೊ ಆ್ಯಪಲಲ್ಲಿ ಸೊ ಚೆಕ್ ಮಾಡ್ಕೊಂಡು ನಿಮಗೆ ಕಂಪ್ಲೀಟ್ ನಿಮಗೇನು ಬರುತ್ತಾ ಇಲ್ಲ ಅಪ್ಡೇಟ್ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವಾಚ್ OS ನಮಗೆ ಕಂಪ್ಲೀಟ್ ಫೀಚರ್ಸ್ ಸಖತ್ತಾಗಿದೆ ನೋಡ್ಕೋಬೋದು. ನಮಗೆ ಮ್ಯಾಪ್ ರಿಲೇಟೆಡು, ಕಾಲ್ಸು ಎಲ್ಲದರಲ್ಲಿ ಅಂತಂದರೆ ಒಳ್ಳೆ ರೀತಿಯಲ್ಲಿ ಅಂತಂದರೆ ಇವರು ಫೀಚರ್ಸ್ ತಗೊಂಬಂದವ್ರೆ. ಮತ್ತು ಮ್ಯಾಕ್ OSನಲ್ಲಿ iPad OS 17 ಅಂತಂದರೆ ಇವರು ಚೆನ್ನಾಗಿರೋ ಫೀಚರ್ಸ್ ಎಲ್ಲ ತಗೊಂಬಂದವ್ರೆ. ಸೊ ನೋಡೋಣ ಗೊತ್ತಾಗುತ್ತೆ. ಇವು ಸಖತ್ತಾಗಿದೆ ಫೀಚರ್ಸ್ ಮಾತ್ರ. ಎಲ್ಲ ಹೇಳ್ಕೊಂತಿದ್ರೆ ಆಗಲ್ಲ, ಯಾಕಂದರೆ ಮತ್ತೆ ಟೈಮ್ ಶಾರ್ಟೇಜ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಂತಂದರೆ ಇವರು ವಿಷನ್ ಪ್ರೋ, ಓಕೆನಾ, ಆ್ಯಪಲ್ ವಿಷನ್ ಪ್ರೋ ಅಂತ ಇದನ್ನು ಲಾಂಚ್ ಮಾಡೋರೆ. ಬಟ್ ಇದನ್ನು ನೆಕ್ಸ್ಟ್ ಇಯರಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಇವ್ರು ಹೇಳ್ತಿದ್ದಾರೆ. ಓಕೆನಾ, ಇದು ಸಖತ್ತಾಗೈತೆ. ಏನಂತ ನೀವು ಹೆಡ್ಸೆಟ್ನ ನೀವು ಇನ್ಸೆಟ್ ಮಾಡ್ಕೊಂಬಿಟ್ರೆ ನಿಮಗೆ ಯಾವುದೇ ಸ್ಕ್ರೀನ್ ಅವಶ್ಯಕತೆ ಇಲ್ಲ. ಸೊ ಇದರಲ್ಲಿ ಮತ್ತು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಕಣ್ಮುಂದೆ ಕಾಣುತ್ತೆ, ಅದು ಹೆಡ್ಸೆಟ್ನಲ್ಲೇ ಕಂಡುಬಿಡ್ತಾನೆ. ಫ್ರಂಟ್ ಇವಾಗ 3Dಯಲ್ಲಿ ಕಣ್ಣಾಗಿ ಕಾಣಿಸುತ್ತೆ. ವಿತ್ ಕೈ ಆ್ಯನಿಮೇಷನ್ ಗೆಸ್ಚರ್ ಮಾಡೋದ್ರ ಮುಖಾಂತರ ಏನಂತಂದರೆ ಅವ್ರಿಗೆಲ್ಲ ಸ್ಕ್ರೀನಲ್ಲಿ ನೀವು ಕಂಟ್ರೋಲ್ ಮಾಡ್ಕೋಬೋದು. ಓಕೆನಾ, ಕಂಟ್ರೋಲ್ ಮಾಡ್ಕೋಬೋದು. ಸೊ ಸಖತ್ತಾಗೈತೆ. ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ ನಮಗೆ 2 ಚಿಪ್ಸೆಟ್ಟಿಂದ ಬರ್ತೈತೆ, M2 ಚಿಪ್ಸೆಟ್ಟಿಂದ, ಹಾಗೆ ಬಂದ್ಬಿಟ್ಟು R1 ಚಿಪ್ಸೆಟ್ಟಿಂದ ಬರ್ತೈತೆ. ಸಖತ್ತಾಗೈತೆ ನಿಜ ಹೇಳ್ಬೇಕಂದ್ರೆ, ಸಖತ್ತಾಗೈತೆ. ಓಕೆನಾ, ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಸೊ ಈ ರೀತಿಲಿ ಈ ವಿಷನ್ ಪ್ರೋ ಇದರಿಂದ ಬರ್ತೈತೆ. ಓಕೆನಾ, ಇನ್ನು ಹೇಳ್ಬೇಕಂದ್ರೆ ನಮಗೆ ಮ್ಯಾಕ್ಬುಕ್ ಏರ್ ಸಹ ಲಾಂಚ್ ಮಾಡೋರು. ಇದು ಎಕ್ಸಾಕ್ಟ್ಲಿ ಕಾಸ್ಟ್ ಬಂದ್ಬಿಟ್ಟು 1,24,000 ಸಮಥಿಂಗ್ ಫಾರ್ ಎಜುಕೇಷನ್ ಲಾಂಚ್ ಮಾಡಿದ್ರು ಅಂತ ಹೇಳ್ಬೋದು. ಇದು M2 ಚಿಪ್ಸೆಟ್ಟಿಂದ ಬರ್ತೈತೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಪಲ್ ಮ್ಯಾಕ್ ಪ್ರೋ ಇದನ್ನು ಸಹ ನಮಗೆ ಅಂತಂದ್ರೆ ಲಾಂಚ್ ಮಾಡಿದ್ರು ಅಂತ ಹೇಳ್ಬೋದು ಕಂಪ್ಯೂಟರ್ನ. ಎಕ್ಸಾಕ್ಟ್ಲಿ ಇದ್ರ ಪ್ರೈಸ್ ಬಂದ್ಬಿಟ್ಟು 7 ಲಕ್ಷ ಇದೆ ಅಂತ ಹೇಳ್ಬೋದು. ಓಕೆನಾ, CPU-ನಲ್ಲಿ ಬಂದ್ಬಿಟ್ಟು ನಮಗೆ 24 ಕೋರ್ಸ್ ಇರ್ತವೆ CPU-ನಲ್ಲಿ. ಹಾಗೆ ಬಂದ್ಬಿಟ್ಟು ಇನ್ನೊಂದು GPU ನಮಗೆ ಅಂತಂದರೆ 76 ಕೋರ್ಸ್ ಇರ್ತವೆ. ಸೊ ಮ್ಯಾಕ್ಸಿಮಮ್ ಈ ಕೋರ್ಸ್ ಇರ್ತವೆ. ಎಕ್ಸಾಕ್ಟ್ಲಿ ಇದ್ರ ಕಾಸ್ಟ್ ಬಂದ್ಬಿಟ್ಟು ಏನಂತಂದರೆ 7 ಲಕ್ಷ ಇರುತ್ತೆ ಅಂತ ಹೇಳಿ. ಸೊ ಇವ್ರು ಸಹ ಏನಂತಂದರೆ ಮ್ಯಾಕ್ ಸ್ಟುಡಿಯೋ ಸಹ ಲಾಂಚ್ ಮಾಡೋರು, ನೀವು ನೋಡ್ಕೋಬೋದು. ಇದು ಬಂದ್ಬಿಟ್ಟು M2 ಮ್ಯಾಕ್ಸ್ ಚಿಪ್ಸೆಟ್ಟಿಂದ ಬರ್ತೈತೆ. ನೋಡೋಣ ಗೊತ್ತಾಗುತ್ತೆ ಇದ್ರ ಬಗ್ಗೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನು ನೀವು ನೋಡ್ಕೋಬೋದು. ಇದ್ರ ಪ್ರೈಸ್ ಸಹ ಎಷ್ಟಾಯ್ತು ಅಂತ. ಸೊ ಇದು ಬಂದ್ಬಿಟ್ಟು ನಮ್ಮ ಅಂತಂದರೆ ಈ ನಿನ್ನೆ ಬಂದ್ಬಿಟ್ಟು ಏನೇನು ಲಾಂಚ್ ಮಾಡೋರು ಆ್ಯಪಲ್ ಪ್ರಾಡಕ್ಟ್ಸ್ ಅವ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮ್ಮ ಕಣ್ಣು ಮುಂದೆ ಕೊಟ್ಟಿನಿ, ನೀವು ತಿಳ್ಕೊಂಡಿರಿ ಅಂತ ಭಾವಿಸ್ತಿದ್ದೀನಿ ನಾನು. ಸೊ ಇದಿಷ್ಟು ಅಂತಂದರೆ ಆ್ಯಪಲ್ ಅವ್ರು ಲೇಟೆಸ್ಟ್ ಲಾಂಚ್ ಮಾಡಿದ ಫೀಚರ್ಸು, ಹಾಗೆ ಬಂದ್ಬಿಟ್ಟು ಕಾಂಪೊನೆಂಟ್ಸ್. ಸೊ ಇದು ಬಂದ್ಬಿಟ್ಟು ಅಂತಂದರೆ ಆ್ಯಪಲ್ ಕಡೆಯಿಂದ. ಸೊ ನೋಡಿದ್ರೆ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಈ ಟೆಕ್ ನ್ಯೂಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅಂತ ಕೆಳಗೆ ಕಾಮೆಂಟ್ ತಿಳಿಸಿ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರಮ್ಮ ಡೈಲಿ ಟೆಕ್ ಅಪ್ಸ್ ಟೆಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ತರ ಫೀಲ್. ನಾನು ಇದರಮ್ಮ ಡೈಲಿ ಟೆಕ್ ಅಪ್ಸ್ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ನಾವು.